हरिः ओं श्रीगुरुभ्यो नमः। अभ्रमं भङ्गरहितम् अजडं विमलं सदा आनन्दतीर्थमतलं भजेताप्त्रयापहं नित्या सिद्धान्तदुद्ध्वान्त विध्वंसनचक्षणः जयतीर्थाख्यतनिर्भासतां नो हृदम्बरे अत्तिकल्पितकल्पोऽयं प्रत्यत्तिगतकेसरी व्यासतीर्थगुरुभूयात् अस्मदिष्टातिसिद्धये तपोविद्याविरक्त्यादि सद्गुणौघाकरानं वादिराजगुरून् वन्दे ऐक्योपदाश्रयान् उच्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवे वैष्णवेन्दीवरेन्दवे श्रीराघवेन्द्रगुरुवे नमो अत्यन्तयाळवे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे आगतादित्रिकालग्नम् आगमार्थविशारदं त्यागभोगसमायुक्तं भागण्णार्यगुरुं भजे जगदीतलविख्यातं जगन्नाथगुरुं भजे जगन्नाथगुरुं भजे आपादमौलिपर्यन्तं गुरूणामाख्यं स्मरेत्येन विघ्नाः प्रणश्यन्ति सिद्धिमनोरथाः। हरिः ओं श्रीगुरुभ्यो नमः। जलदेशनिपाकारं जगदीश्वरात्यं जगदीतलविख्यातं जगन्नाथगुरुं भजे. ಗುರುಗಳಿಗೆ ಜಗನ್ನಾಥದಾಸರಿಗೆ ವಂದನೆಗಳನ್ನು ಮಾಡುತ್ತಾ ಇವತ್ತು ಫಲವಿದು ಬಾಳುವುದಕ್ಕೆ ಅದನ್ನು ನೋಡ್ತಾ ಬಂದಿದ್ದೀವಿ. ನಿನ್ನೆ ಅನಲಂಗಾರದೊಳಿಪ್ಪೋಪಾದಿಲಿ ಅನಿರುದ್ಧನು ಚೇತನರೊಳಗೆ ಕ್ಷಣ ಬಿಟ್ಟಗಲದೆ ಏಕೋ ನಾರಾಯಣ ಶ್ರುತಿ ಪ್ರತಿಪಾದ್ಯನು ಇಹನೆಂಬುದೇ ಫಲವಿದು ಬಾಳುವುದಕ್ಕೆ ಅದನ್ನು ನೋಡಿದ್ದೀವಿ. ಅಂಗಾರದ ಈ ವಿಷಯವನ್ನು ಆರಿಕತಾಂಸಾರದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಲ್ಲ ಅಂತೇಳಿ. ಆದ್ರೆ ಅಂಗಾರ ಬೇರೆ ಸಂದರ್ಭದಲ್ಲಿ ಅಂಗಾರ ಭಗವಂತನಿಗೆ ಅಂಗಾರ ಅಂತಲೇ ಹೆಸರಿದೆ. ಪಂಚಮಹಾಯಜ್ಞ ಸಂಧಿಯಲ್ಲಿ ಭಗವಂತ ಯಜ್ಞ ಹೋಮದಲ್ಲಿರುವಂತಹ ಅಂಗಾರ ಅದನ್ನು ಭಗವಂತ ಆ ಒಂದು ರೂಪದಲ್ಲಿ ಕೂಡ ಒಂದೊಂದು ಯಜ್ಞದಲ್ಲಿ ಒಂದು ವಿಧವಾದ ಅಂಗಾರವನ್ನು ಹೇಳ್ತಾ ಬಂದಿದ್ದಾರೆ. ಅದನ್ನು ಅಲ್ಲಿ ಅಂಗಾರದ ಒಂದು ವಿಷಯ ಬರುತ್ತೆ, ಜಸ್ಟ್ ಇನ್ಫಾರ್ಮೇಶನ್ ಅಷ್ಟೇ. ಬಟ್ ಸ್ಪೆಸಿಫಿಕ್ ಆಗಿ ಉದಾಹರಣೆ ಅಲ್ಲಿ ಹೇಳಿಲ್ಲ. ಬಟ್ ಆ ಥಾಟ್ ಅನ್ನು ಆ ಲೋಹಗಳಲ್ಲಿರುವಂತಹ ಬೆಂಕಿಯಂತೆ ಅಂತ ಹೇಳಿ ಆ ಸಿಮಿಲರ್ ಥಾಟ್ ಅನ್ನು ಅಲ್ಲಿ ಹೇಳಿದ್ದಾರೆ. ಇವತ್ತು ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ, ಎಲ್ಲರ ಒಳಗೂ ನಿಂತಿದ್ದಾನೆ, ಆದ್ರೂ ಯಾರಿಗೆ ಕಾಣಿಸೋದಿಲ್ಲ. ಇದು ಹೇಗೆ ಭಗವಂತನನ್ನು ಒಪ್ಪಬೇಕು? ಎಲ್ಲರ ಒಳಗೆ ನಿಂತಿದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಾವು ಹೇಗೆ ಒಪ್ಪಬೇಕು ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ಒಳ್ಳೆ ಉದಾಹರಣೆ ಕೊಡ್ತಾ ಹೇಳ್ತಾ ಇದ್ದಾರೆ. ಪಕ್ಷ್ಮಗಳ ಅಕ್ಷಿಗಳು ರಕ್ಷಿಸುವಂದದಿ ಅಕ್ಷರ ಪುರುಷನ ಅಪೇಕ್ಷೆಯಲ್ಲಿ ಕುಕ್ಷಿಯೊಳಬ್ಜದ ತ್ರಕ್ಷ್ಯಾದ್ಯಮರರ ಈಕ್ಷಿಸೀಕರಣದಿ ರಕ್ಷಿಪನೆಂದದಿ ಫಲವಿದು ಬಾಳುವುದಕ್ಕೆ ಅಂತ ಹೇಳಿ ಇಲ್ಲಿ ಉದಾಹರಣೆಯನ್ನು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಪಕ್ಷ್ಮಗಳ ಅಕ್ಷಿಗಳ ಅಗಲದಲಿಪ್ಪಂತ ಒಂದು ಕೆಲವು ಕಡೆ ಇನ್ನೊಂದು ಪಾಠ, ಪಕ್ಷ್ಮಗಳ ಅಕ್ಷಿಗಳ ಅಗಲದಲಿಪ್ಪನ್ ತಕ್ಷರ ಪುರುಷನ ಅಪೇಕ್ಷೆಯಲ್ಲಿ ಕುಕ್ಷಿಯೊಳಬ್ಜದ ತ್ರಕ್ಷ್ಯಾದ್ಯಮರರ ಈಕ್ಷಿಸೀಕರಣದಿ ರಕ್ಷಿಪನೆಂಬುದೇ ಫಲವಿದು ಬಾಳ್ದಕ್ಕೆ ಅಂತೇಳಿ ಅದು ಒಂದು ಪಾಠ. ಪ್ರಾಬ್ಲಿ ಈ ಪಾಠ ಬೆಟರ್. ಸೊ ಪಕ್ಷ್ಮಗಳ ಅಕ್ಷಿಗಳು ರಕ್ಷಿಸುವಂದದಿ ಅಂತ ಹೇಳೋದಕ್ಕಿಂತ ಪಕ್ಷ್ಮಗಳ ಅಕ್ಷಿಗಳು ಅಗಲದ ಲಿಪ್ಪನ್ ತಕ್ಷರ ಪುರುಷನ ಅಪೇಕ್ಷೆಯಲ್ಲಿ ಅಂತ ಹೇಳಿ ಇದು ಭಗವಂತ ಬಿಡದೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅಗಲದೆ ಆ ಜೀವದವರೆಗಿದ್ದಾನೆ ಅನ್ನೋದನ್ನು ಹೇಳ್ತಾರೆ. ಸೊ ಎರಡು ಪಾಠಗಳು ಇದೆ. ಸೊ ಈ ಎರಡು ಪಾಠಗಳಲ್ಲಿ ವ್ಯತ್ಯಾಸ ಬಹಳ ಕಡಿಮೆ. ಓನ್ಲಿ ಥಿಂಗ್ ಇಸ್ ಈ ಪಕ್ಷ್ಮಗಳ ಅಕ್ಷಿಗಳ ಅಗಲದಲ್ಲಿ ಅಂತೆ ಭಗವಂತ ಬಿಡದೇ ಇರ್ತಾನೆ ಅನ್ನುವ ಒಂದು ವಿಷಯ, ಒಂದು ಕಾನ್ಸೆಪ್ಟ್ ಅಲ್ಲಿ ಸೇರಿಸಿದ್ದಾರೆ. ಇಲ್ಲ ಅಂದ್ರೆ ಪಕ್ಷ್ಮಗಳ ಅಕ್ಷಿಗಳು ರಕ್ಷಿಸುವಂದದಿ ಅಕ್ಷರ ಪುರುಷನ ಅಪೇಕ್ಷೆಯಲ್ಲಿ ಅಂತ ಹೇಳೋದು ಇನ್ನೊಂದು ಪಾಠ ಇದೆ. ಇಲ್ಲಿ ಅಗಲದೇ ಇರ್ತಾನೆ, ರಕ್ಷಣೆ ಮಾಡ್ತಾನೆ ಭಗವಂತ. ಹೇಗೆ? ರೆಪ್ಪೆ, ಕಣ್ಣಿಗೆ ರೆಪ್ಪೆ ರಕ್ಷಣೆ ಮಾಡುತ್ತೆ. ಇದೆಲ್ಲರಿಗೂ ತಿಳಿದಂತಹ ವಿಷಯ. ಕಣ್ಣಲ್ಲಿ ಏನನ್ನ ಬೀಳಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ರೆಪ್ಪೆ ಅದನ್ನು ತಡೆಯುತ್ತೆ, ರಕ್ಷಣೆ ಮಾಡುತ್ತೆ. ಆದ್ರೆ ನಮ್ಮ ರೆಪ್ಪೆ ನಮಗೆ ಕಾಣಿಸೋದಿಲ್ಲ. ನಮ್ಮ ರೆಪ್ಪೆ ನಮಗೆ ಕಾಣಿಸದೇ ಇದ್ದರೂ ರೆಪ್ಪೆ ರಕ್ಷಣೆ ಮಾಡ್ತಾ ಇದೆ. ಕನ್ನಡಿಯಲ್ಲಿ ನೋಡ್ಕೊಂಡಾಗ ರೆಪ್ಪೆ ಕಾಣಿಸುತ್ತೆ, ಇಲ್ಲ ಅಂದ್ರೆ ರೆಪ್ಪೆ ಕಾಣಿಸೋದಿಲ್ಲ. ಹಾಗೆ ಭಗವಂತನನ್ನು ನಾವು ಹೇಗೆ ತಿಳ್ಕೋಬೇಕಿದ್ದಾನೆ ಅಂತ ಹೇಳಿ ನಮ್ಮ ರಕ್ಷಣೆ ನಡೀತಾ ಇದೆ. ಒಂದೊಂದು ಕ್ಷಣ ನಮ್ಮ ಉಸಿರು, ಎವ್ರಿ ಸೆಕೆಂಡ್ ವಿ ಆರ್ ಬ್ರೀತಿಂಗ್ ಅಲೈವ್ ಅಂತ ಹೇಳಿದ್ರೆ ಅದು ಭಗವಂತನ ಕರುಣೆ. ಯಾವಾಗ ಬೇಕಾದ್ರೂ ಉಸಿರು ನಿಂತು ಬಿಡಬಹುದು. ಇಷ್ಟು ಒಂದು ನಮ್ಮ ಜೀವನದ ಶರೀರದಲ್ಲಿ ಒಂದೊಂದು ಅವಯವಗಳು ನೋಡ್ರಿ, ಎಷ್ಟು ಒಂದು ಪಾರ್ಟ್ಸ್ ಅದ. ಒಂದು ಬ್ರೈನ್ ಆಗಲಿ, ಹಾರ್ಟ್ ಆಗಲಿ, ಕಿಡ್ನಿ, ಲಿವರು, ಬವಲ್ಸು, ಒಂದೊಂದು ಅವಯವಗಳು
ಎಲ್ಲ ನಮ್ಮ ಪ್ರಯತ್ನವಿಲ್ಲದೆ ಎಲ್ಲ ಅದರ ಫಂಕ್ಷನ್ಸ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಯಾರು ಇದನ್ನು ನಡೆಸಬೇಕು, ಈ ಫಂಕ್ಷನ್ ಮಾಡಿಸ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇಲ್ಲ, ಎಲ್ಲ ನಡೀತಾ ಇದೆ. ಸೊ ಇವೆಲ್ಲವೂ ಹೇಗೆ ಆಗ್ತಾ ಇದೆ? ಪ್ರಾಪರ್ಟಿ ನೇಚರ್ ಅಂತ ಹೇಳಬಹುದು. ಆದ್ರೆ ಪ್ರಾಪರ್ಟಿ ನೇಚರ್ ನಿಂತು ಬಿಡೋದು, ಕೆಲಸ ಮಾಡದೇ ಇರೋದು ಕೂಡ ನೋಡ್ತಾ ಇರ್ತೀವಿ. ಸೊ ಎಲ್ಲರಿಗೂ ಇಷ್ಟ ಬಂದಂತೆ ನಿಂತು ಹೋದ್ರೆ ಆಗೋದಿಲ್ಲ. ಎಲ್ಲ ಸಕ್ರಮವಾಗಿ ನಡೀತಾ ಇದೆವು. ಅನೇಕ ದೊಡ್ಡ ದೊಡ್ಡ ಅವಯವಗಳು ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿರುವಂತಹ ಚಿಕ್ಕ ಚಿಕ್ಕ ಏನೇನೋ ಕಣ್ಣಿಗೆ ಕಾಣಿಸ್ತಿರುವಂತಹ ಬ್ಲಡ್ ವೆಸಲ್ ಒಂದು ಬ್ರೇಕ್ ಆದ್ರೆ ಬ್ಲೀಡಿಂಗ್ ಆಗ್ಬೋದು. ಅಲ್ಲೇ ಇಮ್ಮಿಡಿಯೇಟ್ ಆಗಿ ಎಲ್ಲಾದ್ರೂ ಬ್ಲೀಡಿಂಗ್ ಆದ್ರೆ ಇಮ್ಮಿಡಿಯೇಟ್ ಆಗಿ ಬ್ಲಡ್ ಕ್ಲಾಟ್ ಆಗಿ ಬ್ಲೀಡಿಂಗ್ ನಿಂತು ಬಿಟ್ಟು ಅಲ್ಲಿ ನಮಗೆ ರಕ್ಷಣೆ. ನಮ್ಗೆ ಗೊತ್ತಿಲ್ಲದೇನೆ, ನಮ್ಮ ಕೈಲಿ ಇಲ್ಲದೇನೆ, ನಾವು ಪ್ರಯತ್ನ ಮಾಡದೇನೆ ರಕ್ಷಣೆ ನಡೀತಾ ಇದೆ. ಸೊ ಇಷ್ಟು ನಡೀತಾ ಇದೆ ಅಂದ್ರೆ ಈ ರಕ್ಷಣೆಯನ್ನು ಮಾಡ್ತಾ ಇರುವಂತಹ ಒಂದು ಮಹಾಶಕ್ತಿ ಒಂದಿದೆ ಅಂತ ನಂಬಲೇಬೇಕಾಗಿದೆ. ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ಭಗವಂತ ಅಂದ ಮಾತ್ರಕ್ಕೆ ಭಗವಂತ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ರೆಪ್ಪೆ ಕಣ್ಣಿಗೆ ಕಾಣಿಸದೇ ಇದ್ದರು ರೆಪ್ಪೆ ರಕ್ಷಣೆ ಮಾಡ್ತಾ ಇರುವ ಕಾರಣದಿಂದ ನಮ್ಗೆ ರೆಪ್ಪೆ ಇದೆ ಅಂತ ತಿಳ್ಕೊಳ್ತೀವಿ. ಕನ್ನಡಿಯಲ್ಲಿ ನೋಡ್ಕೊಂಡಾಗ ರೆಪ್ಪೆ ಕಾಣಿಸುತ್ತೆ. ಅದೇ ವಿಧವಾಗಿ ಶಾಸ್ತ್ರಗಳೆನ್ನುವ ಕನ್ನಡಿಯಲ್ಲಿ ಭಗವಂತನನ್ನು ನಾವು ಕಾಣಬಹುದು. ಶಾಸ್ತ್ರಗಳಲ್ಲೂ ಹೇಗೆ ಕನ್ನಡಿ ನಮಗೆ ನಮ್ಮ ರೆಪ್ಪೆ ಕಾಣಿಸುವಂತೆ ಮಾಡುತ್ತೋ, ಶಾಸ್ತ್ರಗಳು ನಮಗೆ ಭಗವಂತ ಕಾಣಿಸುವಂತೆ ಮಾಡುತ್ತೆ. ಭಗವಂತನ ಗುಣಗಾನಗಳು, ಭಗವಂತನ ಲೀಲೆಗಳು, ಭಗವಂತನ ವಿಚಿತ್ರವಾದ ಒಂದು ಮಹತ್ ಕಾರ್ಯಗಳು, ಅವನು ಹೇಗೆ ಅಚಿಂತ್ಯ ಅದ್ಭುತ ಶಕ್ತಿ, ಭಗವಂತನ ಆ ಅದ್ಭುತ ಶಕ್ತಿ ಹೇಗೆ ನಡೆಯುತ್ತೆ ಈ ಪ್ರಪಂಚವನ್ನು, ಈ ಜಗತ್ತು, ನಕ್ಷತ್ರಗಳು, ಆಕಾಶ, ಭೂಮಿ, ಸೂರ್ಯ, ಚಂದ್ರ, ಗ್ರಹಗಳು ಇವೆಲ್ಲ ನೋಡಿದಾಗ ಇಷ್ಟು ಯಾರು ಸೃಷ್ಟಿ ಮಾಡದೆ ಬಂತು ನಿಂತು ಅಂತ ಹೇಳಕ್ಕಾಗೋದಿಲ್ಲ. ಸೊ ಇವೆಲ್ಲವನ್ನು ನೋಡಿದಾಗ ಭಗವಂತ ಇದ್ದಾನೆ. ಇದೇ ನಮಗೆ ಕನ್ನಡಿ ಇದ್ದಂತೆ, ಈ ಸಮಸ್ತ ಜಗತ್ತು ಕನ್ನಡಿ ಇದ್ದಂತೆ, ಶಾಸ್ತ್ರಗಳೆಲ್ಲವೂ ಕನ್ನಡಿ ಇದ್ದಂತೆ. ನಮಗೆ ಅತೀತವಾಗಿರುವಂತಹ ಒಂದು ಮಹತ್ತರ ಶಕ್ತಿ ಇದೆ ಅಂತ ಹೇಳಿ ನಾವು ನಂಬಲೇಬೇಕಾಗಿರುತ್ತೆ. ಆ ಕಾರಣದಿಂದ ಈ ಒಳ್ಳೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ದಾಸರು. ಪಕ್ಷ್ಮಗಳ ಲಕ್ಷಿಗಳ ಅಗರದಲ್ಲಿ ಅಕ್ಷರ ಪುರುಷನ ಅಪೇಕ್ಷೆಯಲ್ಲಿ ಕುಕ್ಷಿಯೊಳ್ ಅಬ್ಜಜ ತ್ರಕ್ಷ್ಯಾದ್ಯಮರ ಈಕ್ಷಿಸಿ ಕರ್ಣದಿ ರಕ್ಷಿಪನೆಂಬುದೇ ಫಲವಿದು ಬಾಳ್ದಕ್ಕೆ ಅಂತ ಹೇಳಿ. ಸೊ ಇಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ? ನಮಗೆ ರೆಪ್ಪೆಗಳಂತೆ ಕಾಪಾಡ್ತಾ ಇದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ. ಅಗಲದೆ ಅಂದ್ರೆ ಯಾವತ್ತೂ ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಒಂದು ಕ್ಷಣ ಕೂಡ, ಅರಕ್ಷಣ ಕೂಡ ಭಗವಂತ ನಮ್ಮನ್ನು ಬಿಟ್ಟಿರೋದಿಲ್ಲ. ಯಾಕಂದ್ರೆ ಅರಕ್ಷಣ ಅವನು ಬಿಟ್ಟರು ಎಲ್ಲರೂ ನಾಶವಾಗಿ ಬಿಡ್ತಾರೆ. ಸೊ ಅವನು ಎಲ್ಲರನ್ನು ನಿರಂತರ ಕಾಪಾಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಕ್ಷರ ಪುರುಷ ಅಂತ ಪ್ರಯೋಗ ಮಾಡಿದ್ದಾರೆ. ಭಗವಂತನಿಗೆ ಅಕ್ಷರ ಪುರುಷ ಅಂತೇಳಿ. ಈ ಭಗವಂತನ ಅಕ್ಷರ ಅಂದ್ರೆ, ಕ್ಷರ ಅಂದ್ರೆ ನಾಶ, ಅಕ್ಷರ ನಾಶವಿಲ್ಲದವನು. ಸೊ ಲಕ್ಷ್ಮಿಯು ಅಕ್ಷರಳಾಗಿದ್ದಾರೆ, ಭಗವಂತನನು ಅಕ್ಷರನಾಗಿದ್ದಾನೆ. ಸೊ ನಮಗೆ ಭಗವದ್ಗೀತೆಯಲ್ಲಿ ಬರುತ್ತೆ, ದ್ವಾಮ ಪುರುಷೋಲೋಕೆ ಅಕ್ಷರಶ್ಚಾಕ್ಷರೇ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರೋಚ್ಯತೆ ಅಂತ ಹೇಳಿ ಹೇಳುವಾಗ ಅಲ್ಲಿ ಉತ್ತಮ ಪುರುಷಸ್ತನಿಹ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಷ್ಯ ಬಿಭರ್ತ್ಯವೇ ಈಶ್ವರ ಅಂತೇಳಿ ಸರ್ವೇಶ್ವರನಾದ ಭಗವಂತ ಅಕ್ಷರಕ್ಕಿಂತ ಬೇರೆಯಾಗಿದ್ದಾನೆ ಅಂತೇಳಿ. ಅಂದ್ರೆ ಅವನಿಕ್ಕಿಂತ ಬೇರೆಯಾದ ಇನ್ನೊಂದು ಅಕ್ಷರ ಶಕ್ತಿ ಹೊಂದಿದೆ ಅಂತೇಳಿ. ಅದೇ ಯಾರಂದ್ರೆ ಲಕ್ಷ್ಮೀದೇವಿ ಅಂತ ಹೇಳಿ ಆಚಾರ್ಯರು ವಿಸ್ತಾರ ಮಾಡಿ ಹೇಳಿದ್ದಾರೆ. ಕ್ಷರರು ಅಂತ ಹೇಳಿದ್ರೆ ಸಮಸ್ತ ಇತರ ಅನ್ಯ ಜೀವರಾಶಿಗಳೆಲ್ಲವೂ ಕ್ಷರರು. ಲಕ್ಷ್ಮಿ ಒಬ್ಬಳೇ ಅಕ್ಷರ. ಅವರಿಬ್ಬರಿಗಿಂತಲೂ ವಿಭಿನ್ನನಾಗಿ, ಬೇರೆಯವನಾಗಿ, ವಿಲಕ್ಷಣನಾಗಿ ಭಗವಂತ ಆ ಇಬ್ಬರಿಗಿಂತಲೂ ಸಮಸ್ತ ಜೀವರಾಶಿಗಳು ಕೆಳಗಿದ್ದಾರೆ, ಲಕ್ಷ್ಮಿ ಮೇಲಿದ್ದಾಳೆ. ಆ ಎಲ್ಲರಿಗಿಂತಲೂ ಕೂಡ ಮೀರಿ ನಿಂತಿದ್ದಾನೆ ಭಗವಂತ. ಅವನು ಅಂತಹ ಭಗವಂತನನ್ನು ನಾವು ಅವನು ಕೂಡ ಅಕ್ಷರ, ಲಕ್ಷ್ಮಿಯು ಅಕ್ಷರ, ಭಗವಂತನು ಅಕ್ಷರ. ಆದರೆ ಲಕ್ಷ್ಮಿಯ ಅಕ್ಷರತ್ವ ಅಲ್ಲಿ ಹೇಳಿದ್ದು ಸ್ವಲ್ಪ ಒಂದು ತುಣುಕು ಶಾರ್ಟೇಜ್ ಇದೆ ಅಂತೇಳಿ. ಅಂದ್ರೆ ಲಕ್ಷ್ಮಿಗೆ ದೇಹನಾಶವಿಲ್ಲ, ಆ ಕಾರಣದಿಂದ ಅಕ್ಷರಡು. ಮಿಕ್ಕ ಎಲ್ಲ ಜೀವರಾಶಿಗಳಿಗೂ ದೇಹನಾಶ ಒಂದಾನೊಂದು ಕಾಲದಲ್ಲಿ ಇದ್ದೇ ಇದೆ. ಮೋಕ್ಷಕ್ಕೆ ಹೋಗಲಕ್ಕೆ ಮುಂಚೆ ದೇಹನಾಶ ಇದೆ. ಲಕ್ಷ್ಮಿ ನಿತ್ಯ ಮುಕ್ತಳು ಆಗಿ ಇರುವ ಕಾರಣದಿಂದ ಯಾವತ್ತೂ ದೇಹನಾಶವಿಲ್ಲ ಲಕ್ಷ್ಮಿಗೆ. ಮಿಕ್ಕ ಜೀವರಾಶಿಗಳಿಗೆ ದೇಹನಾಶ ಎಂಬುದಿದೆ. ಅದನ್ನೇ ಹೇಳ್ತಾ ಇದ್ದಾರೆ ಆಚಾರ್ಯರು. ಆ ಕ್ಷರತ್ವ ಅಂದರೆ ಒಂದು ಅರ್ಥದಲ್ಲಿ ದೇಹನಾಶ, ಅದು ಇಲ್ಲದವಳು ಲಕ್ಷ್ಮಿ, ಆ ಕಾರಣದಿಂದ ಅಕ್ಷರಳು. ಇನ್ನೊಂದುದರಲ್ಲಿ ನಾಶ ಅನ್ನೋದು ನಾಶ ಚತುರ್ವಿಧ ಪ್ರೋಕ್ತ ಅಂತೇಳಿ ಅನಿತ್ಯತ್ವ, ದೇಹಾನಿ, ದುಃಖ ಪ್ರಾಪ್ತಿರ ಅಪೂರ್ಣತಾ ಅಂತೇಳಿ ಭಗವದ್ಗೀತೆಯಲ್ಲಿ ಆಚಾರ್ಯರು ಅಲ್ಲಿ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಈ 4 ವಿಧವಾದ ನಾಶಗಳಿದೆ ಅಂತೇಳಿ. ಏನು? ಅನಿತ್ಯತ್ವ ಅಂದ್ರೆ ಎಟರ್ನಾಲಿಟಿ ಇಲ್ಲದೇ ಇರುವುದು,
ಈ ಅನಿತ್ಯತ್ವ ಅನ್ನುವುದು ಒಂದು ನಾಶ. ಅಂತಹ ನಾಶ ಜೀವನಿಗಿಲ್ಲ, ಜೀವ ನಿತ್ಯನಾಗಿದ್ದಾನೆ. ಭಗವಂತನು ಸೊ ಈ ಅನಿತ್ಯತ್ವ ಅನ್ನುವ ಒಂದು ನಾಶ ಯಾವುದಿದೋ ಅದು ಜೀವರಿಗೂ ಇಲ್ಲ, ಲಕ್ಷ್ಮಿಗೂ ಇಲ್ಲ, ನಾರಾಯಣನಿಗಿಲ್ಲ. ಅದರಲ್ಲಿ ಎಲ್ಲರೂ ಕಾಮನ್. ಆದರೆ ದೇಹ ಹಾನಿ ಅನ್ನೋದು ಇನ್ನೊಂದು ನಾಶ. ದೇಹ ಅಂದ್ರೆ ಒಂದು ಶರೀರವನ್ನು ಪಡೆದು ಆ ಶರೀರ ನಾಶವಾಗುವುದು. ಈ ದೇಹ ಹಾನಿ ಅನ್ನುವ ನಾಶ ಲಕ್ಷ್ಮೀನಾರಾಯಣರಿಬ್ಬರಿಗೆ ಮಾತ್ರವಿಲ್ಲ, ಯಾವತ್ತೂ ಇಲ್ಲ. ಮಿಕ್ಕ ಜೀವರಾಶಿಗಳಿಗೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗಲಕ್ಕೆ ಮುಂಚೆ ದೇಹ ನಾಶವಿದೆ, ಮೋಕ್ಷಕ್ಕೆ ಹೋದ ಅನಂತರ ದೇಹ ಹಾನಿ ಇಲ್ಲ. ಅದು ದೇಹ ಹಾನಿ ಅನ್ನೋದು ಒಂದಾನೊಂದು ಕಾಲದಲ್ಲಿ ಇದ್ದೇ ಇರುತ್ತೆ. ಈ ದೇಹ ಹಾನಿ ಅನ್ನೋದು ಒಂದು ವಿಧವಾದ ನಾಶ, ಅದು ಅನದರ್ ಟೈಪ್ ಆಫ್ ನಾಶ. ಇನ್ನೊಂದು ದುಃಖ ಪ್ರಾಪ್ತಿ, ಅದು ಒಂದು ನಾಶ. ದುಃಖ ಬರುವುದೇ ಒಂದು ನಾಶ. ಯಾಕಂದ್ರೆ ದುಃಖ ಬಂತಂದ್ರೆ ವಿ ಜಸ್ಟ್ ಗೋ ಡೌನ್, ವಿ ಜಸ್ಟ್ ಕುದಿತೀವಿ, ದುಃಖ ಪಡ್ತೀವಿ, ಡಿಪ್ರೆಸ್ ಆಗ್ತೀವಿ, ಕಳಕ್ಕೆ ಹೋಗ್ತೀವಿ, ನಮಗೆ ಕಳಕ್ಕೆ ಎಳಿಯತ್ತೆ. ಅದಕ್ಕೆ ದುಃಖ ಪ್ರಾಪ್ತಿ ಅನ್ನೋದು ಒಂದು ವಿಧವಾದ ನಾಶ. ಇನ್ನೊಂದು ಈ ದುಃಖ ಪ್ರಾಪ್ತಿ ಕೂಡ ಲಕ್ಷ್ಮಿಗೆ ಇಲ್ಲ. ಸೊ ಲಕ್ಷ್ಮಿಗೆ ಅನಿತ್ಯತ್ವ ಅನ್ನುವ ನಾಶವಿಲ್ಲ, ದೇಹ ಹಾನಿ ಅನ್ನುವ ನಾಶವಿಲ್ಲ. ಲಕ್ಷ್ಮಿಯು ಎಲ್ಲ ನಿತ್ಯಳಾಗಿದ್ದಾಳೆ ಭಗವಂತನಂತೆ. ಲಕ್ಷ್ಮಿಯು ದೇಹ ಹಾನಿ ಇಲ್ಲದವಳಾಗಿದ್ದಾಳೆ ಭಗವಂತನಂತೆ. ಲಕ್ಷ್ಮಿಯು ದುಃಖ ಪ್ರಾಪ್ತಿ ಇಲ್ಲದವಳು, ಯಾಕಂದ್ರೆ ನಿತ್ಯ ಮುಕ್ತಳು, ನಿತ್ಯ ಅವಿಯೋಗಿನಿ. ಲಕ್ಷ್ಮಿಗೆ ಯಾವತ್ತೂ ದುಃಖ ಪ್ರಾಪ್ತಿ ಇಲ್ಲ. ಮಿಕ್ಕ ಜೀವರಾಶಿಗಳಿಗೆ ದುಃಖ ಪ್ರಾಪ್ತಿ ಅನ್ನುವುದಿದೆ. ರುಜುಗಳಿಗೂ ಕೂಡ ದುಃಖ ಸ್ಪರ್ಶ ಇದೆ, ದುಃಖದ ಪೀಡೆ ಇಲ್ಲ. ಸೊ ಈ ವಿಧವಾಗಿ ದುಃಖ ಬರುವುದು ಅನ್ನೋದೇ ಯಾವ ಜೀವರಾಶಿಗಳಿಗೆ ಎಲ್ಲರಿಗೂ ಕೂಡ ಮೋಕ್ಷಕ್ಕೆ ಮುಂಚೆ ಇದೆ. ಲಕ್ಷ್ಮೀನಾರಾಯಣರು ನಿತ್ಯ ಮುಕ್ತರಾದ ಕಾರಣದಿಂದ ಅವರಿಬ್ಬರಿಗೂ ಯಾವತ್ತೂ ದುಃಖ ಪ್ರಾಪ್ತಿ ಇಲ್ಲ. ಸೊ ಇದರಲ್ಲಿ ಕೂಡ ಲಕ್ಷ್ಮೀ ದೇವಿ ನಾರಾಯಣಂತೆ ಇದ್ದಾಳೆ. ಈ ವಿಧವಾಗಿ ಅನಿತ್ಯತ್ವ, ದೇಹಾನಿ, ದುಃಖ ಪ್ರಾಪ್ತಿ ಅನ್ನುವುದು ಈ ಮೂರು ಕೂಡ ಲಕ್ಷ್ಮೀನಾರಾಯಣರಿಗೆ ಇಬ್ಬರಿಗೆ ಇದೆ. ಆದ್ರೆ ಅಪೂರ್ಣತಾ ಅನ್ನುವುದು ಒಂದು ದೋಷ. ಪೂರ್ಣತ್ವ, ಕಂಪ್ಲೀಟ್ನೆಸ್, ಕಂಪ್ಲೀಟ್ ಇನ್ ಎ ವೆರಿ ರೆಸ್ಪೆಕ್ಟ್, ಅಂದರೆ ಪ್ರತಿ ಒಂದು ಗುಣದಲ್ಲಿಯೂ ಪೂರ್ಣವಾಗಿರುವುದು. ಪೂರ್ಣತ್ವ ಇರಬೇಕಂದ್ರೆ ಸ್ವತಂತ್ರ ಇರಬೇಕು. ಯಾರು ಸ್ವತಂತ್ರರಾಗಿದ್ದಾರೋ ಅವರು ಪೂರ್ಣರಾಗಿದ್ದಾರೆ. ಲಕ್ಷ್ಮೀ ದೇವಿಗೆ ಪೂರ್ಣತ್ವ ಇಲ್ಲ, ಅಪೂರ್ಣತಾ ದೋಷವಿದೆ. ಅಪೂರ್ಣತಾ ಅನ್ನುವಂತಹ ಒಂದು ಕ್ಷರತ್ವ ಇದೆ ಲಕ್ಷ್ಮೀ ದೇವಿಗೆ. ಆ ಅಪೂರ್ಣತ ಅನ್ನುವುದು ನಾರಾಯಣನಿಗಿಲ್ಲ, ಅವನು ಪೂರ್ಣನಾಗಿದ್ದಾನೆ. ಅಂದ್ರೆ ಎಲ್ಲ ಗುಣಗಳಲ್ಲಿಯೂ ತುಂಬಿದ್ದಾನೆ ಭಗವಂತ. ಲಕ್ಷ್ಮೀ ದೇವಿ ಸಮನ ಅಂತ ಕರೀತಾಳೆ. ದೇಶತಃ ಕಾಲತಃ ಭಗವಂತನಂತೆ ಎಲ್ಲ ಕಡೆ ಲಕ್ಷ್ಮಿ ಇದ್ದಾಳೆ. ಆದರೆ ಗುಣತಃ ಲಕ್ಷ್ಮಿ ಪೂರ್ಣಲಲ್ಲ. ನಾರಾಯಣನಂತೆ ಎಲ್ಲ ಗುಣಗಳು ಲಕ್ಷ್ಮೀ ದೇವಿಗೆ ಇಲ್ಲ. ಲಕ್ಷ್ಮೀ ದೇವಿಗೆ ಅನಂತ ಗುಣಗಳಿವೆ, ಆದ್ರೆ ಅವು ಯಾವುದು ಸ್ವತಂತ್ರವಲ್ಲ. ಆ ಸ್ವತಂತ್ರ ಅನ್ನುವ ಒಂದು ಗುಣವಿಲ್ಲದ ಕಾರಣದಿಂದ ಪ್ರತಿ ಒಂದರಲ್ಲಿ ಕೂಡ ಈಗ ಎಲ್ಲ ಕಡೆ ವ್ಯಾಪ್ತಳಾಗಿದ್ದಾರೆ. ಸರ್ವವ್ಯಾಪ್ತತ್ವ ಲಕ್ಷ್ಮಿಗೆ ನಾರಾಯಣಂತೆ ಇದೆ. ಆದ್ರೆ ನಾರಾಯಣ ಸ್ವತಂತ್ರೇಣ ಸರ್ವವ್ಯಾಪ್ತನು, ಲಕ್ಷ್ಮೀ ದೇವಿ ಪಾರತಂತ್ರೇಣ ಸರ್ವವ್ಯಾಪ್ತಳು. ಅದೇ ವಿಧವಾಗಿ ಪ್ರತಿಯೊಂದು ಗುಣದಲ್ಲಿ ಕೂಡ ಲಕ್ಷ್ಮೀ ದೇವಿಗೆ ಪಾರತಂತ್ರದಿಂದ ಅಂದ್ರೆ ಸ್ವತಂತ್ರ ಅಲ್ಲ. ಕಾಲತಃ ಲಕ್ಷ್ಮಿಯು ನಿತ್ಯಳು, ಆದರೆ ಆ ಭಗವಂತ ಸ್ವತಂತ್ರನಾಗಿ ನಿತ್ಯನಾಗಿದ್ದಾನೆ. ಲಕ್ಷ್ಮೀ ದೇವಿ ಪರತಂತ್ರಳಾಗಿ ನಿತ್ಯಳಾಗಿದ್ದಾನೆ. ಭಗವಂತನ ಮೇಲೆ ಲಕ್ಷ್ಮೀ ದೇವಿ ಪರತಂತ್ರ ಅಂದ್ರೆ ಓನ್ಲಿ ಡಿಪೆಂಡೆಂಟ್ ಆನ್ ಗಾಡ್, ಶಿ ಇಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಒನ್ ಎಲ್ಸ್. ಆದ್ರೆ ಭಗವಂತ ಯಾರ ಮೇಲೂ ಡಿಪೆಂಡ್ ಆಗಲಿಲ್ಲ. ಅವನು ಸರ್ವತಂತ್ರ ಸ್ವತಂತ್ರ, ನಿಜವಾದ ಸ್ವತಂತ್ರ ಅವನಿಗಿದೆ. ಆ ಕಾರಣದಿಂದ ಅವನು ಗುಣತಃ ಪೂರ್ಣ ಆಗಿದ್ದ. ಅಪೂರ್ಣತಾ ದೋಷ ಲಕ್ಷ್ಮೀ ದೇವಿಗೆ ಇದೆ, ಅಪೂರ್ಣತಾ ದೋಷವೂ ನಾರಾಯಣ. ಈ ವಿಧವಾಗಿ ಚತುರ್ವಿಧ ನಾಶವಿಲ್ಲದವನು ನಾರಾಯಣ. ಮೂರು ನಾಶಗಳಿಲ್ಲ, ಒಂದು ಅಪೂರ್ಣತಾ ಅನ್ನುವಂತಹ ಒಂದು ನಾಶ ಮಾತ್ರ ಉಳ್ಳವಳು ಲಕ್ಷ್ಮೀದೇವಿ. ಜೀವರಾಶಿಗಳೆಲ್ಲ ಕೂಡ ನಿತ್ಯತ್ವ ಅನ್ನೋ ಒಂದು ನಾಶ ಇಲ್ಲ, ನಿತ್ಯರಾಗಿದ್ದಾರೆ. ಮಿಕ್ಕ ಮೂರು ನಾಶಗಳು ಇದೆ ಅವರಿಗೆ. ದೇಹಾನಿ ಇದೆ, ದುಃಖ ಪ್ರಾಪ್ತಿ ಇದೆ, ಅಪೂರ್ಣತಾ ಇದೆ. ಇಷ್ಟು ಮೂರು ವಿಧವಾದ ನಾಶಗಳು ಮಿಕ್ಕ ಜೀವರಾಶಿಗಳಿಗೆಲ್ಲರಿಗೂ ಇದೆ. ಇಂತಹ ಭಗವಂತ ಅವನು ನಿಜವಾದ ಅಕ್ಷರ, ಅವನಿಗೆ ಅಕ್ಷರ ಪುರುಷ ಅಂತ ಕರೀತಾರೆ. ಸೊ ಈ ಅಕ್ಷರ ಪುರುಷನ ಅಪೇಕ್ಷೆಯಲ್ಲಿ ಏನು ಅಪೇಕ್ಷೆ ಏನು ಅಂದ್ರೆ ತನ್ನ ಭಕ್ತರ ಮೇಲೆ ಅವನು ಬಹಳ ಪ್ರೀತಿಯನ್ನು ತೋರಿಸಿಕೊಡ್ತಾನೆ. ಆ ಎಲ್ಲರ ಮೇಲೆ ಅಪೇಕ್ಷೆಯನ್ನು ಇಟ್ಟುಕೊಂಡು, ಅಪೇಕ್ಷೆ ಅಂದ್ರೆ ಏನು, ಇನ್ನೊಂದು ಎರಡು ಅರ್ಥ. ಅಪೇಕ್ಷೆ ಅಂದ್ರೆ ಅವ್ರ ಮೇಲೆ ಕರುಣ ತೋರಿಸಿದ್ದಾನೆ ಅಂತ ಒಂದು. ಈಕ್ಷ ಅಂದ್ರೆ ಡಿಸೈರ್. ಈಕ್ಷ ಅವನಿಗೆ ಅಪೇಕ್ಷ ಅಂದ್ರೆ ಡಿಸೈರ್ ಅಂತ ಒಂದು ಅರ್ಥ ಇದೆ. ಅದು ಡಿಸೈರ್ಲೆಸ್ನೆಸ್ ಅನ್ನುವ ಅರ್ಥವೂ ಬರುತ್ತೆ. ಭಗವಂತನಿಗೆ ತನ್ನ ಅಪೇಕ್ಷೆ ಅಂದ್ರೆ ಅವನಿಗೆ ಸ್ವಪ್ರಯೋಜನವಿಲ್ಲ, ಪರಪ್ರಯೋಜನ ಮಾತ್ರ ಇದೆ. ಅವನಿಗೆ ಅಪೇಕ್ಷೆ ಇದೆ ಅಂದ್ರೆ ಅಪೀಕ್ಷ ಅಂದ್ರೆ ಸ್ವಪ್ರಯೋಜನ ರಾಹಿತ್ಯ. ಅಪೇಕ್ಷೆ ಇದೆ ಅಂದ್ರೆ ಪರಪ್ರಯೋಜನವಿದೆ, ಬೇರೆಯವರಿಗೆ ಸಹಾಯ ಮಾಡ್ಬೇಕಂತ ಮಾಡ್ತಾನೆ. ಸೊ ಅಪೇಕ್ಷೆ ಅನ್ನೋದಕ್ಕೆ ಪರಸ್ಪರ ವಿರುದ್ಧ ಅರ್ಥಗಳು. ಒಂದು ಡಿಸೈರ್ಲೆಸ್ನೆಸ್, ಇನ್ನೊಂದು ಡಿಸೈರ್ಫುಲ್ನೆಸ್. ಎರಡು ಅರ್ಥಗಳು ಬರುತ್ತೆ ಅಪೇಕ್ಷಕ್ಕೆ. ಭಗವಂತನಿಗೆ ಎರಡು ಇದೆ. ಸ್ವಪ್ರಯೋಜನದಲ್ಲಿ ಯಾವ ಅಪೇಕ್ಷೆಯೂ ಇಲ್ಲ ಅವನಿಗೆ,
ಬೇರೆಯವರಿಗೆ ಪ್ರಯೋಜನ ಮಾಡಬೇಕನ್ನೋದರಲ್ಲಿ ಅಪೇಕ್ಷೆ ಇದೆ, ಅಂದ್ರೆ ಡಿಸೈರ್ ಇದೆ ಅವನಿಗೆ, ಅಂದ್ರೆ ಬೇರೆಯವರಿಗೆ ಪ್ರಯೋಜನ ಮಾಡಬೇಕನ್ನುವ ಉದ್ದೇಶ ಭಗವಂತನಿಗಿದೆ. ಅಂತಹ ಭಗವಂತ, ಅಕ್ಷರ ಪುರುಷನಾದ ಭಗವಂತ ತನ್ನ ಭಕ್ತರನ್ನು ಕಾಪಾಡ್ತಾನೆ. ಹೇಗೆ ಕಾಪಾಡ್ತಾನೆ? ಕುಕ್ಷಿಯೋಳು ಅಬ್ಜಜ ತ್ರಕ್ಷ್ಯಾದಿ ಅಮರರ ಈಕ್ಷಿಸಿ ಕರುಣದಿ ರಕ್ಷಿಪನೆಂಬುದೇ. ಕುಕ್ಷಿ ಅಂದ್ರೆ ಹೊಟ್ಟೆ, ತನ್ನ ಹೊಟ್ಟೆ, ತಾಯಿ ಮಕ್ಕಳನ್ನು ಹಾಗೆ ಗರ್ಭದಲ್ಲಿ, ತನ್ನ ಗರ್ಭದಲ್ಲಿ ಮಗು ಹುಟ್ಲಕ್ಕೆ ಮುಂಚೆ ತಾಯಿ ರಕ್ಷಣೆ ಮಾಡ್ತಾ ಇರ್ತಾಳೋ ಹಾಗೆ ಭಗವಂತ ತನ್ನ ಕುಕ್ಷಿ ಒಳಗೆ ಇಟ್ಕೊಂಡು ರಕ್ಷಣೆ ಮಾಡ್ತಾನೆ. ಆದ್ರೆ ಭಗವಂತ ಅಪ್ರಾಕೃತ, ಅವನಿಗೆ ಕುಕ್ಷಿಯಲ್ಲಿಂದ ಬಂತು? ಅವನಿಗೆ ಹೊಟ್ಟೆ, ಕಣ್ಣು, ಕಾಳು, ಮೂಗು, ಈ ಭಗವಂತನಿಗೆ ಅವಯವಗಳೇ ಇಲ್ಲವಲ್ಲ, ಏನು ಕುಕ್ಷಿ? ಕುಕ್ಷಿ ಅನ್ನುವ ಭಗವಂತನಿಗೆ, ಭಗವಂತನ ಅವಯವಗಳಿಗೆ ಅಭೇದ, ಎಲ್ಲವೂ ಕೂಡ ಜ್ಞಾನಾನಂದಾತ್ಮ. ಭಗವಂತನ ಕುಕ್ಷಿ ಅನ್ನೋದು ಜ್ಞಾನಾನಂದಾತ್ಮಕವಾದ. ಅದು ಹೇಗೆ ರೀ? ಜ್ಞಾನಾನಂದಾತ್ಮಕವಾದ ಹೊಟ್ಟೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಅದು ಅಪ್ರಾಕೃತನಾದ ಭಗವಂತ ತಾನು ಯಾವ್ದು ಬೇಕಾದ್ರೂ ಹೊಟ್ಟೆ ಅಂತ, ಭಗವಂತ ಎಲ್ಲ ಜಗತ್ತನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾನೆ. ಅದು ಹೊರಗೂ ಹಾಕ್ತಾನೆ, ಅದು ತಾನು ಇಷ್ಟ ಬಂದಂತೆ ಮಾಡ್ತಾನೆ. ಇದು ಭಗವಂತ ಜ್ಞಾನಾನಂದಾತ್ಮಕವಾದ ಕಾರಣದಿಂದ ಇವೆಲ್ಲವೂ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದು ಫಿಸಿಕಲ್ ಆಗಿ ಹೊಟ್ಟೆ ಅಂದ್ರೆ ಅದ್ರ ಒಳಗೆ ಹಾಕೋದು, ಹೊರಗೆ ಹಾಕೋದು ಇದೆಲ್ಲ ಸಾಧ್ಯವಾಗೋದಿಲ್ಲ. ಇದು ಹೇಗೆ ಅಂದ್ರೆ ಯಶೋಧಾದೇವಿಗೆ ತನ್ನ ಬಾಯಿಯಲ್ಲಿ ಎಲ್ಲಾ ಪ್ರಪಂಚವನ್ನು ತೋರಿಸಿದ್ದಾನೆ ಅಂತ ನಾವು ಕೇಳ್ತೀವಿ ಭಾಗವತದಲ್ಲಿ. ಭಗವಂತ ಹೇಗೆ ತೋರಿಸ್ಲಿಕ್ಕಾಯ್ತು ಎಲ್ಲ ಪ್ರಪಂಚಗಳನ್ನು? ಯಶೋಧಾದೇವಿ ನೋಡ್ತಾ ಇದ್ದಾಳೆ, ಮತ್ತೆ ಒಂದು ಮಿನಿಯೇಚರ್ ಪ್ರಪಂಚ, ಅದೇ ಆ ಪ್ರಪಂಚಗಳು ತನ್ನ ಬಾಯ ಒಳಗೆ ತೋರಿಸಿದ ಪ್ರಪಂಚಗಳು ಯಾವ್ದು ತೋರಿಸಿದ್ದಾನೋ ಅದು ಓನ್ಲಿ ಟೈನಿ ಮಾಡೆಲ್ಸ್ ತರನ, ಒಂದು ಚಿಕ್ಕು ಅಂದ್ರೆ ಒಂದು ಚಿಕ್ಕ ಅರ್ಥ, ಚಿಕ್ಕದಾದಂತಹ ಒಂದು ಸೂರ್ಯ, ಎಲ್ಲವೂ ಚಿಕ್ಕದು ತನ್ನ ಬಾಯಲ್ಲಿ ತೋರಿಸಿದ್ದಾನಂದ್ರೆ ಇಲ್ಲ. ಯಾಕಂದ್ರೆ ಯಶೋಧೆ ಅದು ನೋಡ್ತಾ ಹೋದಾಗ ಆ ಒಳಗಿನ ಪ್ರಪಂಚ ನೋಡಿ, ಅಲ್ಲೇ ಅದರ ಒಳಗಿರುವಂತಹ ಭೂಮಿ, ಅದನ್ನು ಫೋಕಸ್ ಮಾಡಿ ಭಗವಂತ ಅದನ್ನು ಕರ್ಕೊಂಡು ಹೋಗಿ ಯಶೋಧೆಯನ್ನು ಅಲ್ಲಿ ಆ ಒಳಗೆ, ತನ್ನ ಬಾಯಿ ಒಳಗಿರುವಂತಹ ಭೂಮಿಯ ಮೇಲೆ ಯಶೋಧೆಯನ್ನು ಮತ್ತು ತೋರಿಸುವ ಇನ್ನೊಂದು ಅಂದ್ರೆ ಏನು ಯಶೋಧೆ ಹೇಗೆ ಅದನ್ನು ಭಗವಂತ ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯನ್ನು ತೋರಿಸಿಕೊಡ್ತಾ ಇದ್ದಾನೆ. ಅಂದ್ರೆ ಯಶೋಧೆ ನೋಡ ಒಳಗಿರುವುದು ಒಂದು ಮಿನಿ ಮಾಡೆಲ್ ಅಲ್ಲ, ನಿಜವಾಗಿ ಸಮಸ್ತ ಜಗತ್ತನ್ನು, ಈ ಬ್ರಹ್ಮಾಂಡ ಎಲ್ಲವನ್ನು ಕೂಡ ನಾನು ನನ್ನ ಬಾಯಿ ಒಳಗೆ ಅಡಗಿಸುವ ಸಾಮರ್ಥ್ಯ ಉಳ್ಳವನು ನಾನು ಅಂತ ತೋರಿಸಿಕೊಡ್ತಾ ಇದ್ದಾನೆ ಭಗವಂತ. ಅದೇ ವಿಧವಾಗಿ ತನ್ನ ಕುಕ್ಷಿಯೊಳಗೆ ಆ ಜ್ಞಾನಾನಂದಾತ್ಮಕವಾದ ಆ ಹೊಟ್ಟೆ ಒಳಗೆ ಎಲ್ಲ ಜಗತ್ತನ್ನು ಇಡುವ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ ಭಗವಂತ. ಆ ಕಾರಣದವನು ಕುಕ್ಷಿಯೋಳು ಅಬ್ಜಜ ತ್ರ್ಯಕ್ಷ ಅಂದ್ರೆ ಅಕ್ಷ, ಸಂಧಿ ಬಿಡಿಸಿದಾಗ 3 ಕಣ್ಣು ಉಳ್ಳವನು. ತ್ರಿನೇತ್ರ, ರುದ್ರದೇವರಿಗೆ ತ್ರ್ಯಕ್ಷ ಇಲ್ಲ ತ್ರಿನೇತ್ರ, 3 ಕಣ್ಣುಳ್ಳವನು ಅಂತ ಹೆಸರು. ತ್ರ್ಯಕ್ಷ ಅಂದ್ರೆ ರುದ್ರದೇವರು. ಆದಿ ಮುಂತಾದಂತಹ ಅಮರರು, ದೇವತೆಗಳು, ಅವರೆಲ್ಲರನ್ನೂ ಕೂಡ ತನ್ನ ಹೊಟ್ಟೆ ಒಳಗೆ ಅಬ್ಜ ಅಂದ್ರೆ ಅಪ್ ಅಂದ್ರೆ ನೀರು, ಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು ತಾವರೆ, ಅದರಲ್ಲಿ ಹುಟ್ಟಿದವರು ಚತುರ್ಮುಖ ಬ್ರಹ್ಮದೇವರು. ಅಬ್ಜ ಜ ಚತುರ್ಮುಖ ಬ್ರಹ್ಮದೇವರು, ಪದ್ಮ ಸಂಭವ ಚತುರ್ಮುಖ ಬ್ರಹ್ಮದಿಗೆ ಅಬ್ಜಜ ಅಂತ. ಸೊ ತನ್ನ ಹೊಟ್ಟೆ ಒಳಗೆ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಆದಿ ಮುಂತಾದಂತಹ ಅವರು ಎಲ್ಲ ಮಿಕ್ಕ ಎಲ್ಲ ಇಂದ್ರಾದಿ ದೇವತೆಗಳೆಲ್ಲ ಸಮಸ್ತ ದೇವತಾಗಣಗಳನ್ನು ಅಮರರ ಈಕ್ಷಿಸಿ ಕರುಣದೆ. ಸೊ ದೇವತೆಗಳನ್ನು ಮಾತ್ರ ಯಾಕೆ ಮೆನ್ಷನ್ ಮಾಡ್ತಾ ಇದ್ದಾರೆ? ಮನುಷ್ಯರನ್ನು ಇಟ್ಕೊಂಡಿದ್ದಾನೆ, ರಾಕ್ಷಸರನ್ನು ಇಟ್ಕೊಂಡಿದ್ದಾನೆ, ಎಲ್ಲರನ್ನು ಇಟ್ಕೊಂಡಿದ್ದಾನೆ. ಇಲ್ಲಿ ಯಾಕೆ ಅಮರರನ್ನು ಅಂತ? ಇದು ಕೈಮಿತ್ಯ. ಆ ದೇವತೆಗಳು ಕೂಡ ಅಂತಹ ದೇವತೆಗಳನ್ನೇ ಹೊಟ್ಟೆಯಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಮ್ಮಂತಹವರನ್ನು ಕೂಡ ಇಟ್ಕೊಂಡು ಕಾಪಾಡ್ತಾ ಇದ್ದಾನೆ. ಅಂದ್ರೆ ಯಥಾಯೋಗ್ಯವಾಗಿ ಯಾರ್ಯಾರು ಎಷ್ಟೆಷ್ಟು ಪಡೆಯಬೇಕು ರಕ್ಷಣೆಯನ್ನು, ಅವರಿಗೆ ಕೊಡಬೇಕಾದಷ್ಟು ರಕ್ಷಣೆಯನ್ನು ಭಗವಂತ ಕೊಡ್ತಾ ಇದ್ದಾನೆ ಅನ್ನೋದು. ಸೊ ಕುಕ್ಷಿಯಲು ಅಬ್ಜಜ ತ್ರಕ್ಷ್ಯಾದಿ ಅಮರರ ಈಕ್ಷಿಸಿ, ಅವರೆಲ್ಲರನ್ನು ತಾನು ಕಾಣ್ತಾ ಎಲ್ಲ ಕಾಲದಲ್ಲಿ ನೋಡ್ತಾ ಇದ್ದಾನೆ. ಕರುಣದಿ, ಕರುಣಾಮಯನಾದ ಭಗವಂತ, ಕರುಣಾರೂಪನಾದ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ಜಠರೇ ಶಯನಾಥ್ ಅಂತೇಳಿ. ಸೊ ಭಗವಂತ ಈ ವಿಧವಾಗಿ ತನ್ನ ಜಠರಂತ ತನ್ನ ಹೊಟ್ಟೆಯಲ್ಲಿ ಎಲ್ಲರನ್ನು ಮಲಗಿಸ್ತಾನೆ, ಎಬ್ಬಿಸ್ತಾನೆ, ಸೃಷ್ಟಿ ಮಾಡ್ತಾನೆ ಮತ್ತು ಮಲಗಿಸ್ತಾನೆ ಅಂತೇಳಿ ಆಚಾರ್ಯರು ಮಹಾಭಾರತಾರ್ಪಣೆಯಲ್ಲಿ ಹೇಳಿದಂತೆ ಜಠರೇ ಶಯನಾಥ್ ಅಂತ ಹೇಳಿ. ಅದೇ ವಿಧವಾಗಿ ದಾಸರು ಕೂಡ ಈ ಭಾವನೆಗಳನ್ನು ಕೊಡುವಂತಹ ದಾಸರ ಪದಗಳು ಕೂಡ ಕೆಲವಿದೆ. ಸೊ ಅದೇ ವಿಧವಾಗಿ ನಮಗೆ ವಿಷ್ಣು ರಹಸ್ಯ ಕೂಡ ಇದನ್ನು ತಿಳಿಸಿಕೊಡುತ್ತೆ. ರಕ್ಷತಿ ಇತಿ ಏಕವಿಶ್ವಾಸ ತದಿಯೋ ಅಹಮಿತಿ ಸ್ಮೃತಿ ಅಂತೇಳಿ. ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ನಾವು ವಿಶ್ವಾಸ ಮಾಡಬೇಕು. ಎಷ್ಟು ವಿಶ್ವಾಸ ಮಾಡಿದರೆ ಅಷ್ಟು ಭಗವಂತ ನಮ್ಮ ರಕ್ಷಣೆಗೆ ಬರ್ತಾನೆ. ರಕ್ಷತಿ ಇತಿ ಏಕವಿಶ್ವಾಸ, ಭಗವಂತನಲ್ಲಿ ದೃಢವಾದ ನಂಬಿಕೆ ವಿಶ್ವಾಸವನ್ನು ಇಟ್ಟುಕೊಂಡು ತದಿಯೋ ಅಹಂ ಇತಿ ಸ್ಮೃತಿ, ನಾನು ಆ ಭಗವಂತನಿಗೆ ಸೇರಿದವನು, ಆ
ಆ ಭಗವಂತನು ನನ್ನ ರಕ್ಷಕ, ಅವನ ಕರುಣೆಯಿಂದಲೇ ನಾನಿದ್ದೀನಿ. ಅವನು ಕರುಣ ತಪ್ಪಿದರೆ ಎಲ್ಲವೂ ಹೋಗುತ್ತೆ, ಕರುಣೆ ಇದ್ದರೆ ಎಲ್ಲವೂ ಇರುತ್ತೆ. ಅವನ ಕರುಣೆ ನನಗೆ ನಿತ್ಯವೂ ಅವನು ಕೊಡ್ತಾ ಇದ್ದಾನೆ, ನಿಶ್ಚಯವಾಗಿ ಕೊಡ್ತಾನೆ, ನನ್ನ ಮೇಲೆ ಭಗವಂತ ದಯ ತೋರಿಸುತ್ತಾನೆ ಅನ್ನುವ ಭಾವನೆಯಿಂದ ನಾವು ಯಾವಾಗಲೂ ಕೂಡ ಭಗವಂತನ ಉಪಾಸನೆಯನ್ನು ಮಾಡಬೇಕು. ಆ ವಿಧವಾಗಿ ಭಗವಂತನ ಮೇಲೆ ಎಷ್ಟು ವಿಶ್ವಾಸ ಇಟ್ಟರೆ ಅಷ್ಟು ಭಗವಂತ ನಮಗೆ ರಕ್ಷಣೆ ಮಾಡಲಿಕ್ಕೆ ಬರ್ತಾನೆ ಅನ್ನುವುದು ಹೇಳ್ತಾ ಇದ್ದಾರೆ. ಸೊ ಭಗವಂತನ ಈ ಭಕ್ತರಾದ ಈ ದೇವತೆಗಳು ಅಷ್ಟೇ ಅಲ್ಲದೆ ಈ ಭೂಮಿಯಲ್ಲಿರುವಂತಹ ಭಕ್ತರಾದವರು ಅವರನ್ನು ಕೂಡ ನಾವು ಸೇರಿ ಸತ್ಸಂಗದಲ್ಲಿ ನಮಗೆ ಬೇಕಾದಂತಹ ಜನಗಳು, ನಮಗೆ ಬೇಕಾದ ಈ ಭಗವತ್ ಚಿಂತನೆ ಇರುವಂತಹ ಜನರು ಯಾರಿದ್ದಾರೋ ಅಂತಹವರ ಜೊತೆಯಲ್ಲಿ ಸೇರಿ ಅವರ ಆ ಒಂದು ಸಾಂಗತ್ಯದಿಂದ ಭಗವಂತನ ಉಪಾಸನೆ ಇನ್ನೂ ಮಾಡಬೇಕನ್ನುವುದನ್ನು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪವನ ಮತಾನುಗ ಅಂತ ಹೇಳಿ, ಮುಖ್ಯವಾಗಿ ಪವನ ಮತಾನುಗರು ಯಾರಿದ್ದಾರೋ ಅವರನ್ನು ನಾವು ಹೊಂದಿ ಸೇರಿ ಅವರ ಮೂಲಕವಾಗಿ ಇನ್ನೂ ಭಗವಂತನ ಉಪಾಸನೆಯನ್ನು ಮಾಡಬೇಕನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ. ಯಾಕೆ ಅನ್ನೋದು ನೋಡೋಣ. ಪವನ ವಾಯುದೇವರ ಮತ, ಮಧ್ವಾಚಾರ್ಯರು ವಾಯುದೇವರಾದಂತಹ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ನಮಗೆ ಶಾಸ್ತ್ರಗಳನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಸೊ ಆ ಮಧ್ವಾಚಾರ್ಯರ ಮತವೇ ವಾಯುಮತ. ಸೊ ಈ ಇಂತಹ ಮಧ್ವಮತ ಪವನ ಮತಾನುಗರು ಅವನ ನಾನು ಅಹುದು ಅಂಥೇಳಿ ಅವನಿಯೊಳಗೆ, ಈ ಭೂಮಿಯೊಳಗೆ ಅಂದ್ರೆ ನಾವು ಈ ಭೂಮಿಯೊಳಗೆ ಸಾಧನೆ ಮಾಡಿದಷ್ಟು ಕಾಲವೂ ಕೂಡ ಇಲ್ಲಿ ಎರಡು ವಿಧವಾದ ಕೆಲವು ಕಡೆ ಪಾಠ ಪವನ ಮತಾನುಗರವನು ಅವನು ನಾನು ಅಹುದು ಅಂತೇಳಿ, ಇಲ್ಲ ಇನ್ನೊಂದು ಪವನ ಮತಾನುಗವರ ನಾನಹುದೆಂಬುದೇ. ಸೊ ಗವರ ಅಂತೇಳಿ ಪ್ರಾಬಬ್ಲಿ ಪವನ ಮತಾನುಗರವ ಅನ್ನೋದು ಬೆಟರ್ ಪಾಠ. ಏನಂದ್ರೆ ಪವನ ಮತಾನುಗರು ಅವನು ಆನು ಅಹುದು ಅಂತೇಳಿ. ಸೊ ಇಲ್ಲಿ ಹಾಗಂದ್ರೆ ಬಿಡಿಸುವುದು ಪವನ ಮತ ಅನುಗರು ಅವನು ನಾನು ಅಂತೇಳಿ. ಸೊ ಇದು ಬಿಡಿಸುವಾಗ ನಾವು ಹೇಗೆ ಬಿಡಿಸ್ಬೇಕಂದ್ರೆ ಪವನ ಮತನವನ್ನು ಅನುಸರಿಸಿದವರು ಅನುಗರು ಅಂದ್ರೆ ಅನುಸರಿಸಿದವರು, ಪವನ ಮತ ಅನುಗರು ಅಂದ್ರೆ ಪವನ ಮತವನ್ನು ಅನುಸರಿಸಿದವರು, ಅವರಿಗೆ ಸಂಬಂಧಪಟ್ಟವನು. ಸೊ ಪವನ ಮತಾನುಗರ ಅವನು ಆನು ಅಹುದು. ಸೊ ನಾನು ಅಂತಹ ಅವರಿಗೆ ಸೇರಿದವನಾಗಿದ್ದೇನೆ, ಅಂದ್ರೆ ಅವರ ದಾಸ ಅಂದ್ರೆ ಮಧ್ವಾಚಾರ್ಯರ ಮತವನ್ನು ಯಾರು ಅವಲಂಬಿಸಿದ್ದಾರೋ, ಯಾರು ದೃಢವಾದ ಭಕ್ತಿ ವಿಶ್ವಾಸಗಳಿಂದ ಅದನ್ನು ಪಾಲನೆ ಮಾಡ್ತಾರೋ ಅವರಿಗೆ ಸೇರಿದವನು ನಾನು, ಅವರ ಸಾಂಗತ್ಯದಲ್ಲಿ ಇರ್ತೀನಿ, ಅವರವನು ನಾನು ಅಂತೇಳಿ ನಾನು ಅಹುದು ಎಂದು ಅವನಿಯೊಳಗೆ ಸತ್ಕವಿ ಜನರ ಭವನಗಳಲ್ಲಿ ಪ್ರತಿ ದಿವಸದಿ ಸುಕಥಾಶ್ರವಣ ಮಾಡುತ್ತಾ ಪ್ರವರನಾಗುವುದು. ನಾವು ಏನು ಮಾಡಬೇಕು? ಈ ಮಧ್ವ ಮತಕ್ಕೆ ಸೇರಿದವರು ಅಂತ ಭಾವನೆಯನ್ನು ಮಾಡತಾ ನಾನು ಅಹುದು, ಇಲ್ಲಿ ಮತಾನುಗರ ಅವನು ಆನು ಅಹುದು ಎಂದು ಅವನಿಯೊಳಗೆ ಸತ್ಕವಿ ಜನರು, ಕವಿಗಳಂದ್ರೆ ಜ್ಞಾನಿಗಳು, ಸತ್ಕವಿ ಜನರು ಅಂದ್ರೆ ಸಜ್ಞಾನಿಗಳು, ಸುಜ್ಞಾನಿಗಳು ಅಂದ್ರೆ All callers are muted and may unmute themselves by pressing *6. ಇಲ್ಲಿ ಭಗವಂತನ ಚಿಂತನೆಯನ್ನು ಮಾಡುವಾಗ ಭೂಮಿ ಒಳಗೆ ನಾವು ಸತ್ ಕವಿ ಜನರ ಅಂದ್ರೆ ಕವಿಗಳು ಅಂದ್ರೆ ಜ್ಞಾನಿಗಳಂತ ಅರ್ಥ. ಅಂದ್ರೆ ಯಾಕೆ ಹೇಳ್ತಾ ಇದ್ದಾರೆ? ಸುಮ್ಮನೆ ಕೆಲವು ಜನ ನಾವು ಮಧ್ವ ಮತಕ್ಕೆ ಸೇರಿದವರಿಗೆ, ಆದ್ರೆ ಮಧ್ವ ಮತದ ಭಾವನೆಗಳು ಯಾವುದಿರೋಲ್ಲ. ಹೆಸರಿಗೆ ಮಧ್ವ ಮತ, ಆದ್ರೆ ಮಧ್ವ ಮತದ ಭಾವನೆಗಳಿರೋದಿಲ್ಲ. ಮಧ್ವ ಮತದ ಭಾವನೆಯಲ್ಲಿ ನಾಹಂಕರ್ತ ಹರಿಕರ್ತ ಅನ್ನೋದು ಮುಖ್ಯವಾದ ಒಂದು ಅಂಶ. ಎಲ್ಲರೂ ನಾನೇ ಎಲ್ಲವನ್ನು ಮಾಡ್ತಾ ಇದ್ದ, ನಾನು ಅನ್ನುವುದು ಯಾರು ಇಟ್ಕೊಂಡಿದ್ದಾರೋ ಅವರು ಮೊಟ್ಟ ಮೊದಲು ಮಧ್ವ ಮತವನ್ನು ಬಿಟ್ಟವರಂತ ನಾವು ತಿಳ್ಕೋಬೇಕು. ಸೊ ಈ ಮಧ್ವ ಮತಾನುಗರು ಅಂತ ಹೇಳಿದರೆ ಅವರು ನಿಜವಾದ ಯಾರು? ಸತ್ಕವಿ ಜನರು ಅಂದ್ರೆ ಒಳ್ಳೆ ಜ್ಞಾನಿಗಳು ಎಂಥವರಾಗಿರಬೇಕು? ನಾನು ನನ್ನದು ಅನ್ನುವ ಅಹಂಕಾರ ಮಮಕಾರಗಳನ್ನು ಎಷ್ಟೆಷ್ಟು, ಆದ್ರೆ ನಮಗೆ ನಾವು ಪರ್ಫೆಕ್ಷನ್ ಇಲ್ಲದವರು, ದೋಷಗಳಿದೆ, ಆದ್ರೆ ಆ ಪ್ರಯತ್ನವನ್ನಾದರೂ ಮಾಡಬೇಕು. ಅದರ ಕಡೆ ಒಂದು ಹೆಜ್ಜೆಯನ್ನಾದ್ರೂ ಹಾಕಬೇಕು. ಅಂದ್ರೆ ಪೂರ್ತಿಯಾಗಿ ಅಹಂಕಾರ ಮಮಕಾರಗಳನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಯೋಗ್ಯತೆ ಇಲ್ಲ. ಆದರೆ ಆ ಕಡೆ ಹೆಜ್ಜೆಯನ್ನಾದ್ರೂ ಹಾಕಿ ಸ್ವಲ್ಪ ಆದರೂ ಪ್ರಯತ್ನ ಮಾಡಬೇಕು. ಎಷ್ಟೆಷ್ಟು ಜ್ಞಾನಿಗಳಾದವರು ಅದಕ್ಕೆ ನಮಗೆ ಆಚಾರ್ಯ ಪರಂಪರದಲ್ಲಿ ಬೇಕಾದಷ್ಟು ಜನ ತೋರಿಸಿಕೊಟ್ಟಿದ್ದಾರೆ. ಒಳ್ಳೆ ಜ್ಞಾನಿಗಳಾದವರು ಈ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಅದಕ್ಕೆ ಅವರು
ಯಾವಾಗಲೂ ಕೂಡ ನೀವು ಕೇಳೇ ಇರ್ತೀರ, ಗುರುಗಳು ಯಾರಾದ್ರೂ ಸ್ವಾಮಿಗಳು ಅವರೆಲ್ಲರೂ ಮಾತಾಡುವಾಗ ನಾವು ನಾವು ಅಂತ ಹೇಳ್ತಾರೆ. ಅಂದರೆ ನಾವು ಅಂತ ಹೇಳುವುದರಲ್ಲಿ ಒಂದು ಜ್ಞಾನದ ಒಂದು ವಿಷಯ ಇದೆ. ಒಂದ್ಸರಿ ನಾನು ಚಿಕ್ಕ ಹುಡುಗ ಇರುವಾಗ ವಿದ್ಯಾಮಾನ್ಯ ನಮ್ಮ ಮನೆಗೆ ಬಂದಾಗ ಯಾರೋ ಒಂದು ಇದೇ ಪ್ರಶ್ನೆಯನ್ನು ಕೇಳಿದ್ರು, ಚಿಕ್ಕ ಹುಡುಗ. ಸೊ ಯಾಕೆ ಎಲ್ಲರೂ ಸ್ವಾಮಿಗಳೆಲ್ಲರೂ ನಾವು ನಾವು ಅಂತ ಹೇಳ್ತೀವಲ್ಲ, ನಾನು ಅಂತ ಹೇಳೋದಿಲ್ಲವಲ್ಲ, ಯಾಕೆ ಅಂದ್ರೆ ಅವ್ರಿಗೆ ಅವರೇ ಮರ್ಯಾದವನ್ನು ಕೊಟ್ಟಂತೆನಾ ಅಂತ ಪ್ರಶ್ನೆ ಕೇಳಿದೆ ಯಾರು. ಅದಕ್ಕೆ ವಿದ್ಯಾಮಾನ್ಯ ಹೇಳಿದ್ರು, ಇಲ್ಲ, ನಾವು ಅಂತ ಹೇಳೋದ್ರಲ್ಲಿ ನಾನು ಅಂತ ಹೇಳಿದ್ರೆ ಅಹಂಕಾರವಿದ್ದಂತೆ, ನಾವು ಅಂತ ಹೇಳಿದ್ರೆ ನಾನೊಬ್ಬನೇ ಅಲ್ಲ, ನನ್ನ ಒಳಗೆ ನಿಂತು ತತ್ವಾಭಿಮಾನಿ ದೇವತೆಗಳೇನೋ ಎಷ್ಟೋ ಜನ ಇದ್ದಾರೆ, ಅವರೆಲ್ಲರೂ ಮಾಡಿಸುತ್ತಾ ಇದ್ರೆ ನಾನು ಮಾಡ್ತಾ ಇದ್ದೀನಂತ ಅಷ್ಟೇ. ನಾನಾಗಿ ಏನು ಮಾಡ್ಲಿಕ್ಕೆ ನನಗೆ ಶಕ್ತಿ ಇಲ್ಲ, ತತ್ವಾಭಿಮಾನಿ ದೇವತೆಗಳ ಕರುಣೆಯಿಂದಲೇ ಎಲ್ಲವೂ ನಡೆಯುತ್ತೆ. ಅದಕ್ಕೆ ನಾವು ಬರ್ತೀವಿ ಅಂದ್ರೆ ತತ್ವಾಭಿಮಾನಿ ದೇವತೆಗಳು ನನಗೆ ಪ್ರೇರಣೆಯನ್ನು ಕೊಟ್ಟು ನನ್ನನ್ನು ಕರ್ಕೊಂಡು ಬರಲಿಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟು ಪ್ರೇರಣೆಯನ್ನು ಕೊಟ್ಟು ಎಲ್ಲವೂ ಮಾಡಿ ಕರ್ಕೊಂಡು ಬಂದ್ರೆ ನಾನು ಬರ್ತೀನಿ. ಆ ಕಾರಣದಿಂದ ನಾವು ಬರ್ತೀವಿ ಅಂತ ಹೇಳ್ತೀವಿ, ನಾನು ಬರ್ತೀನಿ ಅಂತ ಹೇಳೋದಿಲ್ಲ ಅಂತ ಹೇಳಿ ಅವರು ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು. ಸೊ ಆ ವಿಧವಾಗಿ ಅದಕ್ಕೆ ಪವನ ಮತಾನುಗರು ಅಂತ ಹೇಳುವುದರಲ್ಲಿ ಆ ಮುಖ್ಯವಾಗಿ ಸತ್ಕವಿ ಜನರು, ಆ ಮಧ್ವ ಮತವನ್ನು ಅನುಸರಿಸಿ ಇರುವಂತಹವರು, ನಿಜವಾಗಿ ಅನುಸರಿಸಿದವರು ಯಾರು? ಸತ್ಕವಿ ಜನರು, ಒಳ್ಳೆ ಜ್ಞಾನಿಗಳಾದವರು ಇರ್ತಾರೆ. ಅವರ ಭವನಗಳಲ್ಲಿ, ಅವರ ಮನೆಗಳಲ್ಲಿ ಇರಬೇಕು ಅಂತ ಹೇಳಿ ಇಲ್ಲಿ ಆ ವಿನಯ ಭಾವವನ್ನು ಎಲ್ಲಿ ತೋರಿಸಿದ್ದಾರೆ? ಪವನ ಮತ ವಾಯುದೇವರು ಅಂದ್ರೆ ವಾಯುಪುತ್ರ ಅಂತ ಹನುಮಂತ ದೇವರು ಅಲ್ಲಿ ಲಂಕಕ್ಕೆ ಹೋಗ್ತಾರೆ. ಸೀತಾ ಅನ್ವೇಷಣೆಗಾಗಿ ಹೋದಾಗ ರಾವಣನ ಸಭೆಗೆ ಹೋಗ್ತಾನೆ ಹನುಮಂತ ದೇವರು. ಹೋದಾಗ ರಾವಣ ನೀನು ಯಾರಪ್ಪ ಅಂತ ಕೇಳಿದರೆ ಹನುಮಂತ ದೇವರು ಪರಿಚಯ ಕೊಟ್ಟಬೇಕು, ತನ್ನ ಪರಿಚಯ. ನೀನು ಯಾರು ಅಂತ ಕೇಳ್ತಾನೆ. ಕೇಳಿದರೆ ಹನುಮಂತ ದೇವರು ಏನು ಪರಿಚಯ? ನಾನು ಯಾರು ಅಂತ ಹೇಳಿದರೆ 100 ಯೋಜನ ಸಮುದ್ರವನ್ನು ದಾಟಿ ಬಂದು ಲಂಕಿನಿಯನ್ನು ಕೊಂದು ಅಶೋಕವನವನ್ನು ಮಾಡಿ ಅಕ್ಷಕುಮಾರಾದಿ 80 ಕೋಟಿ ರಾಕ್ಷಸರನ್ನು ಸಂಹಾರ, ಯಾರ ಸಹಾಯವಿಲ್ಲದೆ, ಆಯುಧವನ್ನು ಹಿಡಿಯದೆ, ಯಾವ ಶ್ರಮೆ ಇಲ್ಲದೆ ಎಫರ್ಟ್ಲೆಸ್ ಆಗಿ ಸಂಹಾರ ಮಾಡಿದ ಅಂಥವನು ನಾನು ಅಂತ ಹನುಮಂತ ದೇವರು ಪರಿಚಯ ಕೊಟ್ಟಿರ್ಬೋದಾಗಿತ್ತು. ಆದ್ರೆ ಅಂತಹ ಪರಿಚಯ ಕೊಳ್ಳೇ ಇಲ್ಲ. ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ಬಂಟ, ನಾನು ರಾಮನ ದಾಸ ಅಂತೆ, ಅಷ್ಟೇ ಪರಿಚಯ. ಸೊ ರಾಮದಾಸರಲ್ಲಿ ಕೂಡ ಎಲ್ಲೋ ಇರುವವನು ನಾನು ಅಂಥೇಳಿ ಆ ವಿನಯ ಭಾವ ಹನುಮಂತ ದೇವರು ತೋರಿಸಿಕೊಟ್ಟಿದ್ದಾರೆ. ಅಂತಹ ಮಹಾನ್ ಶಕ್ತಿಮಂತರಾದಂತಹ ಹನುಮಂತ ದೇವರೇ ಇಷ್ಟು ತನ್ನ ಪರಿಚಯ ಕೊಡ್ಬೇಕಂದ್ರೆ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿ ಪರಿಚಯವನ್ನು ಕೊಟ್ಟಿದ್ದಾರೆ. ಅದೇ ನಾವಾದ್ರೆ ನಮ್ಮ ಪರಿಚಯ ಯಾರಾದ್ರೂ ಪರಿಚಯ, ನಾನು ಅಂಥವನು ಇಂಥವನು ಅಂತ ಹೇಳಿ ದೊಡ್ಡ ದೊಡ್ಡ ನಮ್ಮ ಕ್ವಾಲಿಫಿಕೇಶನ್ಸ್ ಎಲ್ಲ ಹೇಳ್ಕೊಂಡು ನಾವು ಪರಿಚಯವನ್ನು ಕೊಡ್ತೀವಿ. ನಮ್ಮ ಪರಿಚಯ ಹೇಳ್ಬೇಕಂದ್ರೆ ನಾವು ಯಾರಾದ್ರೆ ಸರಿಯಾದ ಕ್ವಾಲಿಫಿಕೇಶನ್ ಇಲ್ಲವೋ ಅವರೇ ಎಲ್ಲ ಕ್ವಾಲಿಫಿಕೇಶನ್ ಕೊಟ್ಟು ಪರಿಚಯ ಕೊಟ್ಕೊಳ್ತಾರೆ. ನಿಜವಾಗಿ ಎಷ್ಟೆಷ್ಟು ಬಂದರೆ ಅಷ್ಟಷ್ಟು ವಿನಯ ಬರುತ್ತೆ. ಯಾಕಂದ್ರೆ ತಾಳಶಿರಸ್ ತಾಡಕಸ್ಯಾಪಿ ಶಿರಸ್ ತಾಡನ ಪಟ್ರಪುರೋ ವರ್ತದೇವ ಅಂತ ಹೇಳಿ ಎಷ್ಟೇ ದೊಡ್ಡವನಾದ್ರೂ ಅವನಿಗಿಂತ ದೊಡ್ಡವರಾದವರು ಬೇಕಾದಷ್ಟು ಜನ ಇದ್ದಾರೆ. ದೇವತೆಗಳೆಲ್ಲವೂ ಮೇಲೆ ಇದ್ದಾರೆ. ಆ ಯಾವ ವ್ಯಕ್ತಿ ಕೂಡ ತಾನು ಸುಮ್ಮನಾಗಿ ಏನೂ ಮಾಡ್ತಾ ಇಲ್ಲ. ತತ್ವಾಭಿಮಾನಿ ದೇವತೆಗಳು ಒಳಗೆ ನಿಂತು ಪ್ರೇರಣೆಯನ್ನು ಕೊಟ್ಟು ಅವರ ಒಳಗೆ ನಿಂತು ಭಗವಂತ ಪ್ರೇರಣೆಯನ್ನು ಕೊಟ್ಟರೆ ಮಾತ್ರ ಎಲ್ಲವೂ ನಡೆಯುತ್ತೆ. ಈ ತಿಳುವಳಿಕೆ ಇದ್ದಾಗ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಅಂತೇಳಿ ಆಚಾರ್ಯ ತಿಳಿಸಿಕೊಟ್ಟಂತೆ ಆ ಪವನ ಮತ ಮಧ್ವ ಮತದಲ್ಲಿ ಮುಖ್ಯವಾದ ಅಂಶ ಯಾವುದಂದ್ರೆ ವಿನಯ ಅನ್ನೋದು ಬಹಳ, ಎಲ್ಲಿ ವಿನಯ ಇರಬೇಕು ಅಲ್ಲಿ ವಿನಯ ಇರಬೇಕು. ವಿನಯ ತೋರಿಸಬೇಕಾದ ಸ್ಥಳದಲ್ಲಿ ತೋರಿಸಬೇಕಾದ ರೀತಿಯಲ್ಲಿ ವಿನಯ ತೋರಿಸಬೇಕು. ಭಗವಂತನ ಹತ್ರ ಹೋದಾಗ ವಿನಯ ಪೂರ್ಣವಾಗಿರಬೇಕು. ಭಗವಂತನೇ ನಾನು ದಾಸ, ನೀನು ಈಶಾ, ನಾನು ಏನೂ ಮಾಡಲು ನನ್ನಿಂದ ಶಕ್ತಿ ಇಲ್ಲ, ನಾನು ತುಂಬಾ ಅಶಕ್ತನು, ನಿನ್ನ ಕರುಣೆ ಇದ್ದರೆ ಮಾತ್ರ ನಾನು ಮಾಡ್ತೀನಿ, ನಿನ್ನ ಚರಣಗಳಿಗೆ ನಾನು ಎರಗಿದ್ದೀನಿ, ನನ್ನಿಂದ ಏನೂ ಆಗುವುದಿಲ್ಲ, ನನ್ನನ್ನು ನೀನೇ ಕಾಪಾಡಬೇಕು ಅಂತೇಳಿ ಪೂರ್ಣ ವಿನಯ ಭಾವದಲ್ಲಿ ಭಗವಂತನ ಹತ್ರ ಎಷ್ಟು ವಿನಯ ತೋರಿಸಿದ್ರೂ ಸಾಕಾಗುವುದಿಲ್ಲ. ಅಲ್ಲಿ ಮಾತ್ರ ನಾವು ವಿನಯವನ್ನು ತೋರಿಸಲೇಬೇಕು. ಅದಕ್ಕೆ ಈ ವಿನಯ ಭಾವ ನಮಗೆ ಇರಲೇಬೇಕು ಅನ್ನೋದ ವಿಚಾರ ಆ ಪವನ ಮತಾನುಗ ಮಧ್ಯಮ ವಾಯುದೇವರು ಅಂತಹ ವಿನಯವನ್ನು ತೋರಿಸಿಕೊಟ್ಟಿದ್ದಾರೆ. ಆ ವಿನಯವನ್ನು ನಾವು ಯಾವಾಗಲೂ ಜ್ಞಪ್ತಿಯಲ್ಲಿ ಇಟ್ಕೋಬೇಕು ಅನ್ನುವುದು ಮುಖ್ಯವಾದ ಅಂಶ ಇದೆ. ಅದಾದ ಮೇಲೆ ನಾವು ಆ ಪವನ ಮತಾನುಗರು ವಾಯು ಮತದಲ್ಲಿ ಮಧ್ವ ಮತದಲ್ಲಿ ಮುಖ್ಯವಾದ ಅಂಶ ಯಾವುದು? ಅನೇಕ ಅಂಶಗಳಲ್ಲಿ ಪ್ರತಿಯೊಂದು ಮುಖ್ಯವಾದ ಅಂಶ. ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ ದೇವತಾ ತಾರತಮ್ಯಂ ಚ ಜ್ಞಾತ್ವಾ ವಾಯು ಮತಾನುಕಃ ಸರ್ವಪಾಪ ವಿನಿರ್ಮುಕ್ತ ಸಯಾತಿ ಪರಮಾಂ ಗತಿಂ ಅಂತ ಹೇಳಿ ವಾಮನ ಪುರಾಣದಲ್ಲಿ ಹೇಳಿದಂತ ಮಾತದೆ.
ದೇವತಾ ತಾರತಮ್ಯವನ್ನು ತಿಳ್ಕೊಂಡು ವಾಯುಮತ ಅನುಸರಿಸಿದವರು ಸರ್ವಪಾಪ ವಿನಿಮುಕ್ತಳ. ವಾಯುಮತ ವಾಯುದೇವರ ಅಭಿಪ್ರಾಯ ಮತ ಅಂದ್ರೆ ಅಭಿಪ್ರಾಯ, ಅವರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಅನುಸರಿಸಿ ನಾವು ಎಲ್ಲವನ್ನು ಮಾಡಬೇಕು ಅಂತ ಅವ್ರಿಗೆ ಮಾತ್ರ ಮೋಕ್ಷ ಸಿಗತ್ತೆ, ಪರಮಗತಿ ಸಿಗತ್ತೆ ಅಂತ ಹೇಳಿ ಅದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಸೊ ನಮಗೆ ನಾನು ಬ್ರಾಹ್ಮಣ, ಸೊ ಸಜ್ಜನಾನಾಂ ಗೃಹಂಗತ್ವ ಸತ್ಕಥಾ ಶೃಣ್ವಾತ್ಥರೇಹೆ ಅಂತೇಳಿ ನಾವು ಸಜ್ಜನಾನಾಂ ಗೃಹಂಗತ್ವ ಸತ್ಕಥಾ ಶೃಣ್ಯಾತ್ ಹರೇಹೆ ಅಂತೇಳಿ ನಾವು ಸಜ್ಜನರ ಮನೆಗಳಿಗೆ ಹೋಗಿ ಭಗವಂತನ ಸತ್ಕಥಾ ಶ್ರವಣವನ್ನು ಮಾಡಬೇಕು, ಹರಿಯ ಶ್ರವಣವನ್ನು ಮಾಡಬೇಕು ಅಂತೇಳಿ. ಸೊ ಮತ್ತೆ ನಮಗೆ ಟೈಮ್ ಇಲ್ಲ ರೀ, ಬೇಕಾದಷ್ಟು ಲೌಕಿಕ ಕಾರ್ಯಗಳಿದೆ, ಏನೇನೋ ಮಾಡಬೇಕಾಗಿದೆ, ಸಂಸಾರವಿದೆ, ಇದೆಲ್ಲ ಇದೆ. ನಾವು ಎಲ್ಲರ ಮನೆಗಳಿಗೆ ಹೋಗಿ ಸಜ್ಜನರ ಮನೆಗಳಿಗೆ ಹೋಗಿ ಅಲ್ಲಿಯೇ ಕಥಾಶ್ರವಣ ಮಾಡ್ತಾ ಇಲ್ಲೆಲ್ಲ ಇರ್ಲಿಕ್ಕೆ ಏನು ಇದು ದಿನಚರಿಯ ಅದು ಟೈಮೇ ಸಿಗೋದಿಲ್ಲ. ಇದು ಹಾಗೆ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿದ್ರೆ ನಾವು ಪ್ರತಿದಿನವೂ ಮಾಡದೇ ಇದ್ರು ಯಾವಾಗ ಅನುಕೂಲವಾಗುತ್ತೋ, ಯಾವಾಗ ಟೈಮ್ ಸಿಗುತ್ತೋ, ಯಾವಾಗ ಶಕ್ತಿ ಇರೋದು, ಯಾವಾಗ ನಮಗೆ ಕೈಲಾದಷ್ಟು ಮಾಡಲೇಬೇಕು. ಅಂದ್ರೆ ಯಾವಾಗ ಯಾವತ್ತು ಟೈಮ್ ಇಲ್ಲ ಅಂತ ಹೇಳಿದೆ ನಮ್ಮ ಜನ್ಮವೆಲ್ಲವೂ ಕೂಡ ವ್ಯರ್ಥ ಮಾಡಿಕೊಂಡಿರದೆ ನಮ್ಮ ಜನ್ಮದಲ್ಲಿ ಅಟ್ಲೀಸ್ಟ್ ಸಮ್ ಅಕೇಶನ್ಸ್, ಕೆಲವು ಸಂದರ್ಭಗಳಲ್ಲಿ ಕೆಲವು ಸಮಯಗಳಲ್ಲಿ ಯಾವಾಗಲಾದ್ರೂ ಯಾವ್ಯಾವ ಟೈಮ್ ಸಿಕ್ಕಿದ್ರೆ ಆವಾಗ ಸಜ್ಜನರ ಸಾಂಗತ್ಯದಲ್ಲಿ ಇದ್ದು ಸತ್ಕಥಾಶ್ರವಣವನ್ನು ಮಾಡಲೇಬೇಕು. ಇದು ಯಾವಾಗ ಟೈಮ್ ಇಲ್ಲ ಅಂತ ಹೇಳಿದ್ರೆ ನಿಜವಾಗ ಟೈಮ್ ಇರೋದಿಲ್ಲ. ಯಾವುದಕ್ಕೆ ಟೈಮ್ ಇರಬೇಕು ಅದಕ್ಕೆ ಟೈಮ್ ಇರಬೇಕು, ಯಾವುದಕ್ಕೆ ಟೈಮ್ ಇಲ್ಲ ಅನ್ನೋದು ನಾವು ಪ್ರಯಾರಿಟೀಸ್ ಅಂತ ಹೇಳ್ತೀವಲ್ಲ, ಆ ಪ್ರಯಾರಿಟೀಸ್ ಜೀವನ ಶರೀರ ಮಾಧ್ಯ ಧರ್ಮ ಸಾಧನ, ನಮ್ಮ ಶರೀರವನ್ನು ನಡೆಸಲಿಕ್ಕೆ ಜೀವನಕ್ಕೆ ಬೇಕಾಗಿದೆ, ಅವೆಲ್ಲ ಮಾಡಬೇಕು ಲೌಕಿಕ ಕಾರ್ಯಗಳು. ಆದರೆ ಯಾವಾಗಾದರೂ ಸಮಯ ಸಿಕ್ಕಿದಾಗ ನಾವು ಭಗವಂತನ ಕಥಾಶ್ರವಣವನ್ನು ಮಾಡಲೇಬೇಕು. ಅದು ಸತ್ಸಾಂಗತ್ಯದಿಂದ ಆಗತ್ತೆ. ಸತ್ಸಂಗದ ಒಂದು ಇಂಪಾರ್ಟೆನ್ಸ್ ಅನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಹೇಳಿದಂತಹ ಮಾತು, ಪವನ ಮತಾನುಗರವನ್ನು ನಹುದೆಂದವನಿಯೊಳಗೆ ಈ ಭೂಮಿಯೊಳಗೆ ಸಾಧನ ಮಾಡಿದಷ್ಟು ದಿನ ಸತ್ಕವಿ ಜನರ ಭವನಗಳಲ್ಲಿ ಪ್ರತಿ ದಿವಸದಿ ಸುಕಥಾಶ್ರವಣ ಮಾಡುತ್ತಾ ಪ್ರವರನಾಗುವುದೇ. ಹಾಗೆ ನಾವು ಪ್ರವರನಾಗುವುದಂದೇನು? ವರ ಅಂದ್ರೆ ಶ್ರೇಷ್ಠ, ಅಂದ್ರೆ ವಿ ಹ್ಯಾವ್ ಟು ಬಿ ಅಬೌವ್ ಅದರ್ಸ್. ಕೈಲಾದಷ್ಟು ಇನ್ನೊಬ್ಬರಿಗಿಂತ ಮೇಲಿನ ಮೆಟ್ಟಿನಲ್ಲಿ ಒಂದೊಂದು ಮೆಟ್ಟು ಮೇಲಕ್ಕೆ ಹತ್ತಾ ಹೋಗಬೇಕು. ಅದು ವರನಾಗುವುದು. ಪ್ರಕರ್ಷೇನ ವರನಾಗುವುದಂದ್ರೆ ಶ್ರೇಷ್ಠನಾಗುವುದು. ಪ್ರವರನಾಗುವುದು ಇನ್ನೂ ಶ್ರೇಷ್ಠ. ಅಂದ್ರೆ ದ ಓನ್ಲಿ ವೇ we gain more importance in the eyes of God is by becoming the devotee of the God. So ಈ ವಿಧವಾಗಿ ನಾವು ಪ್ರವರರಾಗಬೇಕು, ಭಗವಂತನ ಆ ಅನುಗ್ರಹದಿಂದ ನಾವು ಪಡೆಯಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಪದ್ಯದಲ್ಲಿ ಕಾರಣ ಕಾರ್ಯಾಂತರ್ಗತ ಅಂಶವ ತಾರಾವೇಶ ವಿಹಿತ ಸಹಜ ಪ್ರೇರಕ ಪ್ರೇರ್ಯಾಹ್ವಯ ಸರ್ವತ್ರ ವಿಕಾರವಿಲ್ಲದಲೆ ತೋರುವೆನೆಂಬುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳಿ ಇಲ್ಲಿ ಇದು ಬ್ರೀಫ್ ಆಗಿ ನೋಡ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಕಾರಣ ಕಾರ್ಯಾಂತರ್ಗತ ಅಂಶವ ತಾರಾವೇಶ ಹಿತ ಸಹಜ, ಇಲ್ಲಿ 2-3 ಪಾಠಗಳು. ಒಂದು ಈಗ ಹೇಳಿದ್ದು ಕಾರಣ ಕಾರ್ಯಾಂತರ್ಗತ ಅಂಶವ ತಾರಾವೇಶ ವಿಹಿತ ಸಹಜ ಅಂತ ಒಂದು ಪಾಠ. ಇಲ್ಲ ಕಾರಣ ಕಾರ್ಯಾಂತರ್ಗತ ಅಂಶವ ತಾರಾವೇಶ ಹಿತ ಸಹಜ ಪ್ರೇರಕ ಪ್ರೇರ್ಯಾಹ್ವಯ ಸರ್ವತ್ರ ವಿಕಾರವಿಲ್ಲದಲೆ ತೋರುವನೆಂಬುದೇ ಫಲವಿದು ಬಾಳುವುದಕ್ಕೆ ಅಂತಿದೆ. ಸೊ ಇದು ನಮ್ಮ ಮುಂಚಿನ ಪದ್ಯದಲ್ಲಿ ಕೂಡ ಪ್ರತಿಯೊಂದರಲ್ಲಿ ಕೂಡ ಅದು ಫಲವಿದು ಬಾಳುವುದಕ್ಕೆ ಅನ್ನೋದು ಸೇರಿಸ್ಕೋಬೇಕು. ಪವನ ಮತಾನುಗರ ಅನ್ನೋದ್ರಲ್ಲಿ ಕೂಡ ಶ್ರವಣ ಮಾಡುತ್ತಾ ಪ್ರವರನಾಗುವುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳಿ, ಈಕ್ಷಿಸಿಕರಣದಿ ರಕ್ಷಿಪನೆಂಬುದೇ ಫಲವಿದು ಬಾಳುವುದಕ್ಕೆ, ಪ್ರತಿಯೊಂದರಲ್ಲಿ ಕೂಡ ಫಲವಿದು ಬಾಳುವುದಕ್ಕೆ. ಇಲ್ಲಿ ಕೂಡ ಕಾರಣ ಕಾರ್ಯ ಅಂತರ್ಗತ ಅಂಶ ಅವತಾರ ಆವೇಶ ಇವೆಲ್ಲವೂ ಕೂಡ ಆಹಿತ ಸಹಜ ಪ್ರೇರಕ ಪ್ರೇರ್ಯ ಆಹ್ವಯ ಅಂದ್ರೆ ಹೆಸರಿಲ್ಲವನು ಸರ್ವತ್ರ ವಿಕಾರವಿಲ್ಲದೆಳೆ ಭಗವಂತ ಯಾವನೂ ವಿಕಾರವಿಲ್ಲದೆ ತೋರುವನೆಂಬುದೇ. ಈ ಭಗವಂತನ ಇದು ವಿಭೂತಿಗಳನ್ನು ಹೇಳ್ತಾ ಇದ್ದಾರೆ, ಅವನ ಕಾರ್ಯಗಳನ್ನು ಹೇಳ್ತಾ ಇದ್ದಾರೆ. ಇದು ಬಹಳ ಸ್ವಲ್ಪ ಅನೇಕ ಅಂಶಗಳನ್ನು ಇದು ಹರಿಕತಾನುಸಾರದಲ್ಲಿ ನೀತ ಸಾಧಾರಣ ವಿಶೇಷ ಸಾಧಿ ನೈಜಾಹಿತವು ಸಹಜ ವಿಜಾತಿ ಖಂಡಗಳ ನರಿತುವುದರಿಂದ ಅನ್ನುವ ಈ ಪದ್ಯಗಳಲ್ಲಿರುವ ಭಾವನವನ್ನು ಇಲ್ಲಿ ಸೇರಿಸಿದ್ದಾರೆ. ಸೊ ಇದನ್ನು ಡೀಟೇಲ್ಡ್ ಆಗಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣ.
ಕಾಯನ ವಾಚ ಮನಸೇಂದ್ರಿಯರ್ವ ಅಧ್ಯಾತ್ಮನ ವಾ ಸ್ವಭಾವಾತ್ ಕರೋಮಿ ಇತಿ ಸಕಂ ಪರಸ್ಮೈ ಶ್ರೀಮನ್ನಾರಾಯಣ ಸ್ವಾಮಿ.